ಅದಾದ ನಂತರ ಇನ್ನು ಕೆಲವರು ಎಕ್ಸೆಸಿವ್ ಮಾತು ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ, ಹೇಳಿದೆ ಹೇಳ್ತಾರೆ. ಅದು ಸಹ ಸಮಸ್ಯೆನೇ. ನಮ್ಮ ಮಾಡಿದ್ದೇ ಮಾಡ್ತಿರ್ತಾರೆ, ಹೋಗ್ಬೇಕು ಮೇಡಮ್. ಸಮಸ್ಯೆ ಇಲ್ದಿದ್ದ ಜನ ಎಲ್ಲಿದ್ದಾರೆ ನನ್ಗೆ ಈಗ ಅನ್ನಿಸ್ತಿದೆ. ಸಮಸ್ಯೆ ಇಲ್ದಿರೋ ಜನ ಇಲ್ವೇ ಇಲ್ಲ, ಆದರೆ ಸಮಸ್ಯೆಯನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಗೊತ್ತೇ ಇರಬೇಕು ಅಂತ. ಶಶಿಧರ್ ಸರ್, ನನಗೆ ಮತ್ತೊಂದು ಪ್ರಶ್ನೆ ನಿಮಗೆ. ಈಗ ಮೊನ್ನೆ ಬಂದಿರುವಂತಹ ರಿಪೋರ್ಟಲ್ಲಿ ತುಂಬ ಶಾಕಿಂಗ್ ಸುದ್ದಿಗಳಿದೆ ಸ್ಟೂಡೆಂಟ್ಸಿಗೆ ರಿಲೇಟೆಡ್ ಆಗಿ ಅಂತ ಹೇಳಿದ್ರಿ. ಬಟ್ ಈ ಫೋನ್ ಅನ್ನೋದು ಆಫ್ಟರ್ ಕರೋನಾ ಎಲ್ಲ ಮಕ್ಕಳಿಗೂ ಫೋನ್ ಬೇಕೇ ಬೇಕು ಅಂತ ಸ್ಕೂಲ್ಗಳು ಹೇಳಿದ್ದಾರೆ. ಅಂದರೆ ಆನ್ಲೈನಲ್ಲೇ ಕ್ಲಾಸ್ ಮಾಡಿದ್ರು, ಈಗ ಹೋಮ್ವರ್ಕ್ ಆನ್ಲೈನಲ್ಲಿ. ಸೊ ಮಕ್ಕಳಿಗೆ ಮೊಬೈಲ್ ಅನ್ನುವಂಥದ್ದು ಪುಸ್ತಕಕ್ಕಿಂತ ಮ್ಯಾಂಡೇಟ್ರಿ ಅಲ್ವಾ? ಇದು ಕೂಡ ಎಲ್ಲ ಒಂದು ಕಡೆ ಪರಿಣಾಮ ಬೀರ್ತಾ ಇದೆ ಅಂತ ಅನ್ಸಲ್ವಾ ನಿಮ್ಗೆ? ಮಾನ್ಯ ಸಭಾಪತಿಗಳು ಸಹಿತ ಮೊನ್ನೆ ದಿವಸ ಅದೇ ಹೇಳಿದ್ರು, ಆನ್ಲೈನ್ ಶಿಕ್ಷಣನೇ ಬಂದ್ ಮಾಡಿಬಿಡೋಣ ಅಂತ ಹೇಳಿದ್ರು. ಆನ್ಲೈನ್ ಶಿಕ್ಷಣ ಬಂದ್ ಮಾಡಿಬಿಡೋಣ, ಏನಾಗುತ್ತೆ ನೋಡೋಣ ಅಂತಕ್ಕಂಥ ಸವಾಲ್ ಕೂಡ ಹಾಕಿದ್ರು. ಯಾಕಂದ್ರೆ ಬರೀ ಆನ್ಲೈನ್ ನಿಂದಲೇ ಮಾತ್ರ ಶಿಕ್ಷಣ ಕೊಡ್ತಕ್ಕಂಥದ್ದು, ಹೋಮ್ವರ್ಕ್ ಕೊಡ್ತಕ್ಕಂಥದ್ದು, ಟೆಕ್ನಾಲಜಿಯಲ್ಲಿ ಹಿಂದಕ್ಕೆ ಅಲ್ವಾ ಮೇಡಮ್. ಆನ್ಲೈನ್ ಕ್ಲಾಸ್ ಇದ್ದಾಗ ಮಾತ್ರನೇ ನಮ್ ದೇಶ ಮುಂದುವರೆದಿತ್ತು ಅಂತಕ್ಕಂಥದ್ದು ಸರಿಯಾದ ಇವತ್ತಿನ ದಿನಮಾನದಲ್ಲಿ ಹೇಳಿಕ್ಕೆ ಕಷ್ಟ ಸಾಧ್ಯ. ಯಾಕಂದ್ರೆ ಆನ್ಲೈನ್ ಅದು ಮಕ್ಕಳಿಗೆ ಯಾವ ರೀತಿ ಬಳಸ್ತಾ ಇದಾರೆ ಅನ್ನೋದು ನೋಡೋದು ಅಷ್ಟೇ ಮುಖ್ಯ ಇದೆ ಅಲ್ಲ. ಬರೀ ಆನ್ಲೈನ್ ಕ್ಲಾಸ್ ಅಂತ ತಿಳ್ಕೊಂಡು, ಹೋಮ್ವರ್ಕ್ ಅಂತ ತಿಳ್ಕೊಂಡು ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಾಯಿ ತಂದಿರು ಬೇರೆ ಕಡೆ ಉಳಿದ್ರೆ ಮಕ್ಕಳು ಏನ್ ಬೇಕಾದ್ರೂ ನೋಡ್ಕೊಳ್ತಾ ಇದಾರೆ. ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೂ ನಾನು ಇದೇ ಮನವಿ ಮಾಡ್ಕೊಳ್ಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದಷ್ಟು ಮಟ್ಟಿಗೆ ತಾವು ಆಫ್ಲೈನ್ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ರಕ್ಷಣೆ ಮಾಡಿ. ಆಫ್ಲೈನ್ ಮಾಡಿದ್ದಾಗೂ ಸಹಿತ ನಮ್ಮ ದೇಶದಲ್ಲಿ ಬಹಳಷ್ಟು ಎಲ್ಲ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ, ಸಾಧಕರಿದ್ದಾರೆ. ಇವತ್ತಿನ ನಿರ್ಮಾಣದಲ್ಲಿ ಟೆಕ್ನಾಲಜಿ ಎತ್ಕೊಳ್ಳೋಣ, ಎಷ್ಟು ಮಟ್ಟಿ ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ಬಳಸ್ಕೊಳ್ಳೋಣ ವಿನಾ ಬರೀ ಅದರಿಂದನೇ ಇಡೀ ಜಗತ್ತು ನಡೀತಾ ಇದೆ, ಅದರಿಂದನೇ ಎಲ್ಲ ಇದೆ ಅಂತಕ್ಕಂಥ ಭ್ರಮೆಯಲ್ಲಿ ನಾವು ಬದುಕಿದ್ರೆ ಈ ತರದ ಒಂದು ಬೇರೆ ಬೇರೆ ದುಷ್ಪರಿಣಾಮಕ್ಕೆ ಮತ್ತೆ ಮಕ್ಕಳ ಶೋಷಣೆಗೆ, ಅದು ಬೇರೆ ಬೇರೆ ಅನಾಹುತಕ್ಕೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಇದೆ ಮೇಡಮ್. ಸರ್, ಮಕ್ಕಳ ವಿದ್ಯಾಭ್ಯಾಸದ ಸ್ಟೈಲ್ ಸಂಪೂರ್ಣ ಬದಲಾಗಿದೆ ಸರ್. ಇದೇ ಒಂದು 25-30 ವರ್ಷದ ಹಿಂದೆ ನೋಡೋದಾದ್ರೆ ಮಿನಿಮಮ್ ಕಡಿಮೆ ಅಂದ್ರೂ 4-5 ಕಿಲೋಮೀಟರ್ ಮಕ್ಕಳು ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಹೆಣಬಾರ್ದು ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ರು. ಪೇರೆಂಟ್ಸ್ ತಲೆ ಕೆಡಿಸ್ಕೊಳ್ತಾರಿಲ್ಲ, ಅಯ್ಯೋ ಇವತ್ತು ಕಷ್ಟಪಟ್ಟರೆ ನಾಳೆ ಚೆನ್ನಾಗಿರ್ತಾನೆ ಬಿಡು ಅಂತ ಸುಮ್ಮನಾಗಿ ಬಿಡ್ತಾ ಇದ್ರು. ಬಟ್ ಈಗಾಗಲ್ಲ. ಇಲ್ಲಿಂದ ಪಕ್ಕದ ರೋಡಲ್ಲಿರೋ ಸ್ಕೂಲ್ಗೂ ಸ್ಕೂಲ್ ವ್ಯಾನ್ ಬೇಕು ಅಥವಾ ಆಟೋ ಬೇಕು. ಸ್ಕೂಲ್ ಬ್ಯಾಗ್ ಭಾರ ಆಗಿದೆ ಅನ್ನೋದೇ ಒಂದು ದೊಡ್ಡ ಕಂಪ್ಲೇಂಟ್ ಪೇರೆಂಟ್ಸಿಗೆ. ಆ್ಯಂಡ್ ಎಲ್ಲವೂ ಕೂಡ ಮೊಬೈಲಲ್ಲೇ ಆಗಬೇಕು. ಅಂದರೆ ಮಕ್ಕಳು ಕಷ್ಟಪಡೋದನ್ನ ಈಗ ನೋಡ್ತಾ ಇಲ್ಲ ಪೋಷಕರು. ಮುಂದಕ್ಕೆ ಏನಾಗುತ್ತೆ ಪರಿಣಾಮ ಅವ್ರಿಗೆ ಅದು ಬೇಡ, ಈಗ ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು. ಬರೀ ನಾವು ಇವತ್ತಿನ ವರ್ತಮಾನ ಕಾಲದಲ್ಲಿ ಬದುಕಿದ್ರೆ ಅದು ಸರಿಯಲ್ಲ. ನಾವು ಭವಿಷ್ಯತ್ ಕಾಲದ ಬಗ್ಗೆನೂ ಆಲೋಚನೆ ಮಾಡಬೇಕು. ಮುಂದಿನ ನಮ್ಮ ಸಮಾಜ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಪರಿಕಲ್ಪನೆ ಪ್ರತಿಯೊಬ್ಬರಲ್ಲಿ ಇರಬೇಕು. ಇವತ್ತು ನಾನಾಯ್ತು, ನನ್ನ ಮಕ್ಕಳಾಯ್ತು, ನನ್ನ ಜೀವನ ಆಯ್ತು, ನನ್ನ ಒಂದು ಇವತ್ತಿನ ದಿನಮಾನದ ವರ್ತಮಾನದ ಬದುಕಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಇರಬಾರ್ದು. ಮುಂದೆ ನಮ್ಮ ಸಮಾಜ ನಾವು ಯಾವ ರೀತಿ ತಯಾರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶ ಒಂದು ಯುವ ಶಕ್ತಿ, ಯುವ ದೇಶ ಅಂತಕ್ಕಂಥದ್ದು ಇದೆ. ಇವತ್ತಿನ ನೋಡಿ TFT ರೇಟ್ ಅಂದ್ರೆ ನಮ್ದು ಫರ್ಟಿಲಿಟಿ ರೇಟು ನಮ್ ಡಾಕ್ಟರ್ ಇದ್ದಾರೆ 2% 1 ಇರ್ಬೇಕು ನಮ್ಮ ದೇಶದಲ್ಲಿ. ಇವತ್ತು 1.9 ಆಗಿದೆ. ಅದು ನಮ್ಮ ರಾಜ್ಯದಲ್ಲಿ 1.5 ಆಗಿದೆ. 1.5 ಆದ್ರೆ ಎಲ್ಲಿ ಹೋಗ್ತಾ ಇದೀವಿ, ಏನ್ ಸ್ಥಿತಿಯಲ್ಲಿ ಇದೀವಿ ನಾವು? ಎಷ್ಟೆಲ್ಲ ಟೆಕ್ನಾಲಜಿಯಲ್ಲಿ ಇವತ್ತು ಪ್ರಮುಖ ಕಾರಣನೇ ಟೆಕ್ನಾಲಜಿ. ನಮ್ಮಲ್ಲಿ ನಾವು ನಮ್ಮ ದೇಶದಲ್ಲಿ ನಮ್ಮ ಬೆಂಗಳೂರು, ನಮ್ಮ ರಾಜ್ಯ, ನಮ್ಮ ಭಾಗ ಅಂದ್ರೆ ಬುದ್ಧಿವಂತರ ರಾಜ್ಯ, ಬುದ್ಧಿವಂತರ ನಾಡು ಅಂದ್ರೆ ಇಡೀ ನಮ್ಮ ಸೌತ್ ಇಂಡಿಯಾ. ಈ ಬುದ್ಧಿವಂತರ ನಾಡು ಇದರಲ್ಲಿನೇ 1.5 ಬಂದಿದೆ ಇವತ್ತು ಫರ್ಟಿಲಿಟಿ ರೇಟ್. ಅಂದ್ರೆ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ಭಯಾನಕ ಸ್ಥಿತಿ ನಮ್ಮ ಎದುರಿಗಿದೆ. ಅದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಬರೀ ಟೆಕ್ನಾಲಜಿಯಿಂದ ಬಳಸ್ಕೊಂಡು ನಾವು ಪರೀಕ್ಷೆ ಬರಿತೀವಿ, ಮಾರ್ಕ್ಸ್ ತಗೋತೀವಿ, ಶಿಕ್ಷಣ ಪಡಿತೀವಿ, ಜೀವನ ನಡೆಸ್ತೀವಿ ಅನ್ನೋದಲ್ಲ ಮುಖ್ಯ. ನಮ್ಮ ದೇಶದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಹೋಗ್ತಕ್ಕಂಥದ್ದು ಇವತ್ತಿನ ದಿವಸ ಬಹಳ ಅತ್ಯಂತ ಅವಶ್ಯಕತೆ ಇದೆ. ಆ ಫರ್ಟಿಲಿಟಿ ರೇಟ್ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ, ಆ ಮಕ್ಕಳ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ, ಮಕ್ಕಳ ಆರೋಗ್ಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಆ ಚಿಂತನೆ ಮಾಡ್ತಕ್ಕಂಥದ್ದು ಅತ್ಯಂತ ಜರೂರಿ ಆಗಿದೆ. ಆ ದಿಶೆಯಲ್ಲಿ ಮಕ್ಕಳಿಗೆ ಶ್ರಮ ಆಧಾರಿತ ಶಿಕ್ಷಣ, ಅವರಿಗೆ ದೈಹಿಕ ಶ್ರಮ ಆಧಾರಿತ ಶಿಕ್ಷಣ ಇದ್ದಲ್ಲಿ ಮಾತ್ರ ಮಗು ಸದೃಢವಾಗಿ, ಸಶಕ್ತವಾಗಿ, ಅದು ಬಹಳ ಗಟ್ಟಿಯಾಗಿ ಬಾಳ್ಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬರು ಸಹಿತ ಪಾಲಕರು ಮತ್ತು ಶಿಕ್ಷಣ ಸಂಸ್ಥೆಯವರು ನಾವು ಆಲೋಚನೆ ಮಾಡಬೇಕಾಗಿದೆ ಮೇಡಮ್. ಓಕೆ, ಇನ್ನು ಡಾಕ್ಟರ್ ಎಸ್ ಪ್ಲೀಸ್. ಶಿಕ್ಷಣ ಸಂಸ್ಥೆಗಳು ಅಂದಮೇಲೆ ಶಿಕ್ಷಣ ಸಂಸ್ಥೆಗಳು ಒಂದು
ಈ ಇಂಡಸ್ಟ್ರಿಯಲ್ ಶೆಡ್ ಇರುತ್ತಲ್ಲ ಅಥವಾ ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇರುತ್ತಲ್ಲ ಅಥವಾ ಯಾವುದೋ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನಡೆಸುವಂಥದ್ದಲ್ಲ. ಆಲ್ಮೋಸ್ಟ್ ಎಲ್ಲಿ ಹೋದ್ರೂ ಸ್ಕೂಲ್ಗಳಿಗೆ ಗ್ರೌಂಡ್ ಇಲ್ಲ, ಟಾಯ್ಲೆಟ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಇದು ಎಲ್ಲದಕ್ಕೂ ಸರ್ಕಾರದ ಜವಾಬ್ದಾರಿ. ಒಂದು DDPI BO ಅಂತ ಇರ್ತಾರೆ, ಅದರದೇ ಆದಂಥ ಮಾನದಂಡಗಳಿರ್ತವೆ. ಗ್ರೌಂಡ್ ಇರಲೇಬೇಕು, ಮ್ಯಾಂಡೇಟ್ರಿ ಗ್ರೌಂಡ್ ಇರಬೇಕು, ಮ್ಯಾಂಡೇಟ್ರಿ ಟಾಯ್ಲೆಟ್ ಇರಬೇಕು, ಲೈಬ್ರರಿ ಇರಬೇಕು. ಇದೆಲ್ಲ ಮೂಲಭೂತ ಸೌಕರ್ಯಗಳಿದ್ದರೆ ಮಾತ್ರ ಸ್ಕೂಲ್ಗೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಈ DDPI BOಗಳು ಏನು ಮಾಡ್ತಾರೆ? ಮೇಡಮ್ ನಾನು ಈಗಲೂ ನೋಡಿದ್ದೀನಿ ಸರ್, ಯಾವುದೋ ಒಂದು ಕಾಂಪೌಂಡಲ್ಲಿ ಸ್ಕೂಲ್ನ ಅಂತ ನಡೆಸ್ತಾ ಇರ್ತಾರೆ. ಪಕ್ಕದ ಮನೆಯವ್ರ ಕಾರ್ ಪಾರ್ಕಿಂಗ್ ಜಾಗನ ರೆಂಟಿಗೆ ತಗೊಂಡು ಪ್ರೇಯರ್ ಗ್ರೌಂಡ್ ಮಾಡ್ತಾ ಇದ್ದಾರೆ. ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ, ಪಕ್ಕದ ಮನೆ ಕಾರ್ ಪಾರ್ಕಿಂಗ್ ಜಾಗ ತಗೊಳ್ತಾ ಇದ್ದಾರೆ. ನಾನು ಸುಮಾರು ಸ್ಕೂಲ್ಗಳಿಗೆ ಫಸ್ಟ್ ಏಡ್ ಟ್ರೈನಿಂಗ್ಗೋಸ್ಕರ, ಪ್ರಥಮ ಚಿಕಿತ್ಸೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ಸ್ಕೂಲ್ಗೆ ಹೋದಾಗ, ಸ್ಕೂಲ್ ಎಲ್ಲಿದೆ ಅಂತ ಹೋದರೆ ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ನಡೀತಾರಂಥದ್ದು. ನಾನು ಕೇಳಿದೆ ಒಬ್ಬನ DDPI BOನ, ಅವರು ಕಾನೂನು ಬಾಹಿರವಾಗಿ ಪರ್ಮಿಷನ್ ಕೊಟ್ಬಿಡ್ತಾರೆ. ಕಾನೂನಲ್ಲಿ ಇಲ್ಲವೇ ಇಲ್ಲ. ಒಂದಿಷ್ಟು RR ನಂಬರ್ ಅಂತ ಕೊಡ್ತಾರೆ ಅವ್ರಿಗೆ, ಇದಕ್ಕೆ ಈ ಥರ ರೂಲ್ಸ್ ಎಲ್ಲ ಇರುತ್ತೆ. ದುಡ್ಡು ಕೊಟ್ಟು ಲಂಚ ತೊಗೊಂಡು DDPI BOಗಳನ್ನ ಈ ಥರ ಮಾಡಿದಾಗ ಇನ್ನೇನಾಗುತ್ತೆ? ಸರ್ಕಾರದ ಕಂಟ್ರೋಲೇ ಇಲ್ಲವೇ ಇಲ್ಲ. ಹಾಗಾಗಿ ಈ ಥರದ ಕಾರಣದಿಂದ ಸರ್ಕಾರದ ಜವಾಬ್ದಾರಿ, ಸರ್ಕಾರದ ನಿರ್ಲಕ್ಷ್ಯ ಇರೋದ್ರಿಂದ ಹಿಂಗೆ ಆಗ್ತಾರಂಥದ್ದು. ಪರ್ಫೆಕ್ಟಾಗಿ ಸ್ಕೂಲು ಈಗ PT ಇರುತ್ತೆ ಫಿಸಿಕಲ್ ಎಕ್ಸಸೈಸ್ಗೆ, ಅದಕ್ಕೆ ಮಾರ್ಕ್ಸ್ ಇರಲ್ಲ. ಅದಕ್ಕೆ ಯಾವುದು ನೀವು ಹೇಳಿದ್ರಲ್ಲ, ಬೇರೆ ಯಾರೋ ಬಂದು ಅದಕ್ಕೆ ಖಾಲಿ ಇದೆ ಅನ್ನೋದಕ್ಕೆ ಬೇರೆ ಮ್ಯಾಥಮೆಟಿಕ್ಸ್ ಬಂದು ಟೀಚರ್ ತಗೊಳ್ಳಂತ ಇಂಥದ್ದೆಲ್ಲ ಪೀರಿಯಡ್ ಸ್ಕೂಲ್ ಮಕ್ಕಳಲ್ಲಿ ಗ್ರಾಂಟೆಡ್ ಪಾಪ ಟೀಚರ್ಸ್ಗೆ. ಎಲ್ಲ ಕ್ಲಾಸ್ ಮುಗ್ದಿದ್ರೆ ಮಾತ್ರ ಮಕ್ಳು ಆಟ ಆಡ್ಬೋದು, ಇಲ್ಲಾಂದ್ರೆ ಅದು ಯಾರು ಬೇಕಾದ್ರೂ ತಗೋಬೋದು ಆ ಕ್ಲಾಸ್ನ. ಈ ಥರದ್ದು ಮಾಡ್ತೀವಿ. ಇದು ಮೇಜರ್ ಸಮಸ್ಯೆ ಇರುವಂಥದ್ದು. ಮೇಡಮ್ ಇನ್ನೊಂದು, ನೀವು ಆಲ್ರೆಡಿ ಹೇಳ್ದಾಗೆ ಫಿಸಿಕಲಿ ಏನಾದರೂ ಸಮಸ್ಯೆ ಇದ್ರೆ ಕಣ್ಣಿಗೆ ಕಾಣುತ್ತೆ, ಬಟ್ ಮೆಂಟಲ್ ಇಶ್ಯೂ ಅನ್ನೋದು ಅಥವಾ ಹೆಲ್ತ್ ಅನ್ನುವಂಥದ್ದು ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ಹಾರ್ಟ್ ಅಟ್ಯಾಕ್ ಆಯ್ತಾ, ಸಡನ್ನಾಗಿ ಅಲರ್ಟ್ ಆಗ್ತೀವಿ, ಅಯ್ಯೋ ಹಾರ್ಟ್ ಅಟ್ಯಾಕ್ ಅಂತ, ಈ ರೀಸನ್ಗಂತೆ ನಾವು ಇದರಿಂದ ಚೆನ್ನಾಗಿರ್ಬೇಕಪ್ಪ. ಕಿಡ್ನಿ ಫೇಲ್ ಆಯ್ತಾ, ನೀರು ಚೆನ್ನಾಗಿ ಕುಡಿಬೇಕಂತಪ್ಪ, ಇದನ್ನು ಅಲರ್ಟ್ ಆಗ್ತೀವಿ ಹೊರತು ಮೆಂಟಲ್ ಇಶ್ಯೂಸಿಂದ ದಿನದಲ್ಲಿ ಎಷ್ಟು ಸುಸೈಡ್ಗಳಾಗ್ತದೆ. ಇವೆಲ್ಲವಕ್ಕೂ ಕೂಡ ಹಾರ್ಟ್ ಅಟ್ಯಾಕ್ ಕಾರಣ ಅಲ್ಲ, ಕಿಡ್ನಿ ಫೇಲ್ಯೂರ್ ಕಾರಣ ಅಲ್ಲ, ಬ್ಲಡ್ ಕ್ಯಾನ್ಸರ್ ಕಾರಣ ಅಲ್ಲ, ಮತ್ತೊಂದಲ್ಲ. ಇಲ್ಲಿ ನಾವು ಸರಿ ಇಲ್ಲ ಅನ್ನುವಂಥದ್ದು, ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು. ಸೊ ಯಾಕೆ ಯಾರು ಇದ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅರಿವು ಮೂಡಿಸುವಂಥದ್ದು ನಾವು ಸಹ ಮಾಡ್ತಾ ಇದ್ದೀವಿ. ಬೇರೆ ಬೇರೆ NGOಸು ಮಾಡ್ತಾ ಇದ್ದಾರೆ. ನಿಮ್ಮನ್ಸಿಂದನೂ ಸಾಕಷ್ಟು ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಆದರೆ ಜನ ಹೇಳೋದು ಅದು ಹೆಂಗೆ ಅಂದರೆ, ಅಯ್ಯೋ ನಾವು ಚೆನ್ನಾಗಿದ್ದೀವಲ್ಲ ಬಿಡು ಅನ್ನೋ ಥರದಲ್ಲಿ ನಿರ್ಲಕ್ಷ್ಯ. ಚೆನ್ನಾಗಿದ್ದೀವಲ್ಲ ಬಿಡು ಅನ್ನೋರೇ ಕಾಯಿಲೆಯಿಂದ ಇರ್ತಾರೆ. ಯಾರೂ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿನೇ ಇಲ್ಲ. ಈ ಎಕ್ಸಾಂಪಲ್, ನಿಮ್ಮ ಮಗು ನೋಡಿ, ಅವ್ರು ಕಳ್ತನ ಮಾಡಿರ್ತಾರೆ ಸ್ಕೂಲಲ್ಲಿ, ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ, ನೀವು ಪೇರೆಂಟ್ಸ್ಗೆ ಹೇಳಿ ಕಳಿಸಿದ್ರೆ ಪೇರೆಂಟ್ಸ್ ಹೇಳೋದು, ಪೇರೆಂಟ್ಸ್ ಪ್ರಕಾರ ಮೈ ಚೈಲ್ಡ್ ಇಸ್ ದ ಬೆಸ್ಟ್, ನನ್ನ ಮಗು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಇದು ಯಾರೋ ಅವ್ರ ಫ್ರೆಂಡ್ಸೇ ಮಾಡಿರೋದು, ಅವ್ರ ಸಹವಾಸನೇ ಸರಿಗಿಲ್ಲ. ಎಲ್ಲ ಪೇರೆಂಟ್ಸು ಹೆಚ್ಚು ಕಡಿಮೆ ಹೇಳೋದು ಹಿಂಗೇನೆ. ಆವಾಗ ಸರಿ ಮಾಡೋಕ್ಕೆ ಸಾಧ್ಯನೇ ಇರಲ್ಲ. ಈಗ ಮಗುವಿನಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಅವರು ಆ್ಯಕ್ಚುಲಿ ಸರಿಯಾಗಿ ಗಮನ ಮಾಡಿದ್ರೆ 8, 9, 10ನೇ ಕ್ಲಾಸ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ. ತುಂಬ ಕಾರಣ ಇಲ್ಲದೆ ಸುಳ್ಳು ಹೇಳ್ತಿರ್ತಾರೆ, ಸಿಕ್ಕಾಪಟ್ಟೆ ಮನೆಯಲ್ಲಿ ದುಡ್ಡು ಕದೀತಾರೋಂಥದ್ದು ಇರುತ್ತೆ. ಅದಾದ ನಂತರ ಹಿಂಸಾತ್ಮಕ ಒಂದು ಬಿಹೇವಿಯರ್ ಮಾಡ್ತಿರ್ತಾರೆ ಮನೆಯಲ್ಲಿ. ಮೇಡಮ್, ಈ ಕಳ್ತನ ಮಾಡೋದು ಎಲ್ಲ ಮೆಂಟಲ್ ಹೆಲ್ತ್ ಇಶ್ಯೂನ? ಕೆಲವೊಂದು ಸ್ಕೂಲ್ಗಳಲ್ಲಿ ಪೆನ್ಸಿಲು, ಪರ್ಸ್ ಅದೆಲ್ಲ ಅಂದ್ರೆ ನೋಡ್ಕೊ ಬಂದ್ಬಿಟ್ಟಿದೀವಿ, ಕೇಳ್ಕೊ ಬಂದ್ಬಿಟ್ಟಿದೀವಿ ನಾವು. ನನಗೆ ನೀವು ಹೇಳ್ಬೇಕಾದ್ರೆ ಶಾಕಿಂಗ್ ಆಗ್ತಿರೋದು. ಸುಮ್ಮನೆ ಯಾವುದೋ ಒಂದು ಪೆನ್ನ ಯಾರೋ ತಗೊಂಡು ಔಸಿಟ್ಬಿಡೋದು, ಅದೇ ತೊಗೊಂಬಂದ್ಬಿಡೋದು. ಒಂದ್ಸತಿ ಮಾಡಿದಾಗ ಮನೇಲಿರೋ ಅಮ್ಮ ಬಂದು ಏನು ಹೇಳ್ತಾರೆ, ಸರಿ ಇಲ್ಲ ಅಂತ ಹೇಳಿದಾಗ ಅದು ಚೇಂಜ್ ಆಗುತ್ತೆ. ಆದರೆ ಅದನ್ನೇ ಕತ್ಕೊಂಬ ಒಳ್ಳೆ ಕೆಲಸ ಮಾಡಿದೆ, ಓಕೆ ಫೈನ್ ಅಂತ ಹೇಳಿದ್ರೆ ಅದು ಮಿಸ್ಟೇಕ್ ಆಗಿದೆ, ಮುಂದೆ ಸಮಸ್ಯೆ ಆಗಿದೆ. ಸಿನಿಮಾಗಳಲ್ಲೂ ನೋಡಿದ್ದೀವಿ, ನಾವು ಅನುಭವಿಸಿದ್ದೀವಿ. ಆದರೆ ಏನು ಸಮಸ್ಯೆ ಅಂದರೆ, ಗೀಳು ಒಂದಿರುತ್ತೆ, ಕದಿಯೋ ಒಂದು ಗೀಳು, ಕದ್ರೇ ಅವ್ರ ಮನಸ್ಸಿಗೆ ಸಮಾಧಾನ, ಆ ಥರದ ಒಂದು ಸಮಸ್ಯೆ ಇದೆ. ಸೊ ಹಾಗಾಗಿ ಆಮೇಲೆ ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟೀಸ್ ಏನು ನಾವು ನೋಡ್ತಾ ಇದ್ದೀವಿ, ಅದು ಅವ್ರನ್ನ ಟೀನೇಜಲ್ಲೇ ನಾವು ಕಂಡುಹಿಡಿಬೋದು. ಅಂದರೆ ಅವ್ರು ಇನ್ನೊಬ್ಬರಿಗೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಅನ್ನೋ ಯೋಚನೆನೂ ಮಾಡಲ್ಲ, ಬಾಯಿಗೆ ಬಂದಂಗೆ ಹೇಳ್ತಾ ಇರೋದು. ಈ ಥರದ ಎಲ್ಲ ಬಿಹೇವಿಯರ್ಸು ಕಾಣಿಸ್ತಾ ಇರುತ್ತೆ. ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ನಾವು ನಾನಿವಾಗ ಹೇಳೋದು, ಮಗು ಸೋತಿಲ್ಲ, ಆ್ಯಸ್ ಅ ಕಂಪ್ಲೀಟ್ ಸಮಾಜ ನಾವು ಸೋತಿದ್ದೀವಿ. ಅದಕ್ಕೆ ಆ ಮೊಬೈಲ್ ಆಕ್ಸೆಸಿಬಿಲಿಟಿ, ಆ ಮೊಬೈಲಲ್ಲಿ ಸಿಗೋ ವಿಚಾರಗಳು, ಈಗ ಎಲ್ಲೋ ಕೊಡುತ್ತು ದೂರದ ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಅವ್ರು ಯಾವುದೋ ದೂರದ ಯೂನಿವರ್ಸಿಟಿಲಿ ಆನ್ಲೈನ್ ಎಜುಕೇಷನ್ ಮಾಡಿರೋದು ಇದೆ, ಅದರಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸು ಬಂದಿದೆ. ಆದರೆ ಇಲ್ಲಿ ಆ್ಯಸ್ ಅ ಮೊಬೈಲ್ ಬಳಕೆಯಲ್ಲಿ ನಾವು ಮೇನ್ ನೋಡಬೇಕಾಗಿರೋದು ಎಷ್ಟು ಮಟ್ಟಿಗೆ ಅಡಿಕ್ಷನ್ಸ್ ಆಗ್ತಾ ಇದೆ, ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ ಮನೆ ಮಂದಿ ಜೊತೆ ಮಾತಾಡಲ್ಲ. ಅದೇ ಮಕ್ಕಳು ಕಡೆಗೆ ತುಂಬ ಜಾಸ್ತಿ ಅಡಿಕ್ಷನ್ ಆಯ್ತು ಅಂತ ಹೇಳಿ ನಮ್ಮ ಹತ್ರ ಕರ್ಕೊಂಬಂದ್ರೆ ಮಕ್ಳು ಹೇಳೋದು, ನನ್ನ ಹತ್ರ ಯಾರೂ ಇಲ್ಲ ಅದಕ್ಕೋಸ್ಕರ ಅಡಿಕ್ಟ್ ಆಗಿಬಿಡಿದೆ ಅಂತ. 18 hours 20 hours ಅಡಿಕ್ಷನ್ ಆಗಿರೋರು ಸಹ ನಾವು ನೋಡಿದ್ದೀವಿ. 20 ಗಂಟೆಗಳ ಕಾಲ ಮೊಬೈಲನ್ನು ನೋಡ್ತಾ ಇರೋರು. ಈಗ ನಾವೇನೇ ಒಂದು ಅರ್ಧ ಗಂಟೆ ನೋಡಿದ್ಮೇಲೆ ಜನಕ್ಕೆ ಹೇಳೋದು, ನಿಮಗೆ ನರಗಳಲ್ಲಿ ಸಮಸ್ಯೆ ಆಗುತ್ತೆ, ಕಣ್ಣಲ್ಲಿ ಸಮಸ್ಯೆ ಆಗುತ್ತೆ. ಕಂಟಿನ್ಯೂಸ್ ಆಗಿ 20 hours, ಅದು ಬರೀ ಮಾಮೂಲಿ ರೆಗ್ಯುಲರಾಗಿ ನೋಡಿರಲ್ಲ. ಈ ಹೊಡಿಬಿಡಿ ಗೇಮ್ಸ್ಗಳೆಲ್ಲ ಇರ್ತಾವಲ್ಲ, ಅದು ಕೆಲವೊಂದೆಲ್ಲ ಹೆಸರುಗಳು ಎಲ್ಲರಿಗೂ ಗೊತ್ತಿದೆ. 20 ಗಂಟೆಗಳು ಆಡ್ತಾ ಇರಲಿಲ್ಲ ಅಂದರೆ ಅವನು ಫುಲ್ಲು
ಮೊಬೈಲ್ ಕಿತ್ಕೊಂಡ್ರೆ ಕಿರ್ಚಾಡೋನಂತೆ ಈಗ ಕುಡಿಯೋನಿಗೆ 24 ಗಂಟೆಲಿ 20 ಗಂಟೆ ಕುಡಿಯೋನಿಗೆ ಎಣ್ಣೆ ಬಾಟಲ್ ಇಸ್ಕೊಂಡ್ರೆ ಹೆಂಗಾಗುತ್ತೆ, ಮಕ್ಕಳು ಮೊಬೈಲ್ ಇಸ್ಕೊಂಡ್ರೆ ಸೇಮ್ ಅದೇ ಥರ ಆಗೋಂಥದ್ದು. ಅದೇ ಅಡಿಕ್ಷನ್ ಅಂದರೆ ಸೇಮ್ ಎಫೆಕ್ಟ್ಸೇ. ಅದು ಕುಡಿದ್ಮೇಲೆ ಲಿವರ್ ಕೆಡುತ್ತೆ, ಮೊಬೈಲ್ ಯೂಸ್ ಮೇಲೆ ತಲೆ ಕೆಡುತ್ತೆ. ಸೊ ನಾವು ಅದನ್ನು ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು.